ದಾಳಿ ನಡುವೆಯೂ ಉಗ್ರನ ಫೋಟೋವನ್ನ ಕ್ಲಿಕ್ಕಿಸಿದ್ದಾರೆ ಮಹಿಳೆ. ನಮಗೆ ಕುರಾನ್ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದ, ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತ ಹೇಳ್ತಾ ಇದ್ದ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳೆಷ್ಟಿದ್ದಾರೆ, ಮುಸ್ಲಿಮರೆಷ್ಟು ಮಂದಿ ಇದ್ದಾರೆ ಅಂತ ಕೇಳ್ತಾ ಇದ್ದ. ನಮ್ಮ ಜೊತೆ ಬಂದವರೆಲ್ಲ ಮುಸ್ಲಿಮರು ಅಂತ ಹೇಳಿದ್ದೆ. ಪ್ರಶ್ನೆ ಕೇಳಿದ್ದ ಉಗ್ರನ ಬಳಿ ನಾನು ಸುಳ್ಳು ಹೇಳಿದ್ದೆ. ನಾನು ಕುರಾನ್ನ ಟೀಚರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ದೆ. ಪ್ರವಾಸಕ್ಕೆ ತೆರಳಿದ್ದ ಮಹಿಳೆ ಉಗ್ರನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಒಂದಾಗ್ತಾ ಒಂದು ವಿಚಾರಗಳು ಬಯಲಾಗ್ತಾ ಇದೆ. ಅವರು ದಾಳಿಗೂ ಮುಂಚೆ ಒಂದಷ್ಟು ಅಲ್ಲಿನ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಒಬ್ಬ ಮಹಿಳೆಯ ಜೊತೆ ಕೂಡ ಮಾತನಾಡಿದ್ದಾರೆ, ಗಮನಿಸ್ತಾ ಇದ್ದೀರಿ. यही हमसे बार बार कुरान की बात कर रहा था. ये फोटो हम लोगों ने लिया है, ये वाला. यही हमसे कुरान की बात. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. बात कर रहा था, यही हमसे बार बार कुरान की बात कर रहा था. यही मेरे से ये बोला था कि आप अमरनाथ कभी आइए, हम आपको बिना उसके रजिस्ट्रेशन के ले जाएंगे. मुझे बिना रजिस्ट्रेशन के मैं क्यों जाऊंगी अमरनाथ. और यही मेरे से ये बोला था कि आप कितने लोग हैं, आपके साथ हिंदू हैं कि मुस्लिम हैं. तो मैंने झूठ बोला था कि मेरे साथ जितने भी लोग आए वो मुस्लिम आए, क्योंकि मेरे को इसके इरादे सही नहीं लग रहे थे. फोन इसने यहाँ पे रखा हुआ था, यहाँ पे इसने फोन निकाला. यही बंदूकों की बात किया था, 35 बंदूक. हाँ, और यही 35 बंदूकों की बात किया था. यही हमसे कुरान के लिए बोला था कि मैं कुरान का टीचर रहा हूँ. और ये बताएं कि ये फोटो हम लोगों ने लिया है, ये बात. ಎಸ್, ನೋಡ್ತಾ ಇದ್ರಿ, ಆ ಮಹಿಳೆ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಆಕೆ ಹೇಳ್ತಾ ಇದ್ರು, ಆತ ಈ ದಾಳಿ ನಡೆಸೋಕ್ಕೂ ಮುಂಚೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಆಕೆ ಕ್ಲಿಕ್ಕಿಸಿರುವಂತಹ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂತಹ ಒಂದು ಸಿಚುವೇಶನ್ ಅಲ್ಲೂ ಕೂಡ ಆಕೆ ಧೈರ್ಯವನ್ನ ತೋರಿ ಆತನ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಫೋಟೋವನ್ನ ಕ್ಲಿಕ್ಕಿಸಿದ್ದಾಳೆ. ಜೊತೆಗೆ ಆತ ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾಳೆ. ಮತ್ತೆ ಆತನ ಬಳಿ ಆತಗೆ ಸುಳ್ಳು ಹೇಳಿದ್ದಾಳೆ. ಅಂದ್ರೆ ನಮಗೆ ಪದೇ ಪದೇ ಕುರಾನ್ ಬಗ್ಗೆ ಆತ ಕೇಳ್ತಾ ಇದ್ದ, ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತ ಹೇಳ್ತಾ ಇದ್ದ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳೆಷ್ಟಿದ್ದಾರೆ, ಮುಸ್ಲಿಮರೆಷ್ಟಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ದ. ಆಗ ಆಕೆ ನಮ್ಮ ಜೊತೆ ಬಂದವರೆಲ್ಲ ಮುಸ್ಲಿಮ್ಸ್ರು ಅಂತ ಹೇಳಿದ್ದೆ ಅಂತ ಸುಳ್ಳು ಹೇಳಿದ್ದೆ ಅನ್ನೋದನ್ನ ಕೂಡ ಆಕೆ ಹೇಳ್ತಾ ಇದ್ಲು. ಪಹಲ್ಗಾಮ್ ದಾಳಿ ಮಾಡಿದ್ದು ಪಾಕ್ ಮೂಲದ ಉಗ್ರರು. 5 ರಕ್ತ ಪಿಪಾಸುಗಳ ಹೆಸರು ಬಹಿರಂಗಪಡಿಸಿದೆ ಸೇನೆ. ಪಾಕಿಸ್ತಾನ ಮೂಲದ ಆಸಿಫ್ ಹೌಸಿ, ಅಲಿಭಾಯ್, ತಲ್ಹಾ ಈ ದಾಳಿಯಲ್ಲಿ ಭಾಗಿಯಾದಂತಹ ಕ್ರೂರ ಉಗ್ರರು. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಪಾಕಿಸ್ತಾನದ ಉಗ್ರರು. ನೋಡಿ, ಅನಂತನಾಗ್ ಜಿಲ್ಲೆಯ ಆದಿಲ್ ಹುಸೇನ್ ತೋಕರ್ ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ದ. ಪಾಕಿಸ್ತಾನ ಮೂಲದ ಹಾಶಿಮ್ ಮೂಸಾ. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸೂಚನೆಯಂತೆ ಈ ದಾಳಿ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಪಾತ್ರ ಇದೆ ಅನ್ನೋದು ಈಗಾಗಲೇ ಬಟಾಬಯಲಾಗಿರುವಂತಹ ವಿಚಾರ. ಪಾಕಿಸ್ತಾನ ಮೂಲದ ಉಗ್ರರೇ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಮೂಲದ ಹಾಶಿಮ್ ಮೂಸಾ ಎಂಬ ಉಗ್ರನ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿತ್ತು. ಸುಲೈಮಾನ್ ಎಂದು ಕರೆಯಲ್ಪಡುವಂತಹ ಹಾಶಿಮ್ ಮೂಸಾ 5 ಉಗ್ರರಿಂದ ಪ್ರವಾಸಿಗರ ಮೇಲೆ ಭೀಕರವಾಗಿ ದಾಳಿಯಾಗುತ್ತೆ. 5 ಉಗ್ರರಿಗೆ ದಾಳಿಯ ಆದೇಶವನ್ನ ನೀಡಿದ್ದ ಉಗ್ರ ಹಾಶಿಮ್. 5 ಉಗ್ರರ ರೇಖಾಚಿತ್ರವನ್ನ ಈಗ ಸೇನೆ ಬಿಡುಗಡೆಯನ್ನ ಮಾಡಿದೆ. ರೇಖಾಚಿತ್ರದಲ್ಲಿರುವಂತಹ 3 ಪಾಕ್ ಮೂಲದ ಭಯೋತ್ಪಾದಕರು ಅನ್ನೋದು ಗೊತ್ತಾಗಿದೆ. 2 ಕಾಶ್ಮೀರಿ ಉಗ್ರರಿಗೆ ಲಷ್ಕರ್ ಎ ತೊಯ್ಬಾದಿಂದ ತರಬೇತಿಯನ್ನ ನೀಡಲಾಗಿತ್ತು. ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ಅಲ್ಸಾನ್ ಎಂಬ ಉಗ್ರ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಅನಂತನಾಗ್ ಜಿಲ್ಲೆಯ ಆದಿಲ್ ಹುಸೇನ್ ತೋಕರ್ ಫಿರ್ ಪಂಜಾಲ್ ಎಂಬ ಬೆಟ್ಟ ಪ್ರದೇಶದಲ್ಲಿ ಈಗ ಆ ಉಗ್ರರು ಅಡಗಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಕೂಡ ಈಗ ಭಾರತೀಯ ಸೇನೆಗೆ ಲಭ್ಯವಾಗಿದೆ. ಲಷ್ಕರ್ ಎ ತೊಯ್ಬಾದಿಂದ ಕಾಶ್ಮೀರಿ ಉಗ್ರರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಪಾಕಿಸ್ತಾನ ಮೂಲದ ಆಸಿಫ್ ಹೌಸಿ, ಅಲಿಭಾಯ್, ತಲ್ಹಾ ಭಾಗಿಯಾಗಿದ್ರು. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರರು ಭಾಗಿಯಾಗಿದ್ದಾರೆ. ಹೀಗಾಗಿ
ಯಾರ್ಯಾರು ಅನ್ನೋದು ಈಗ ಸದ್ಯ ಗೊತ್ತಾಗಿದೆ. ಅವರ ಭಾವಚಿತ್ರ ಕೂಡ ಈಗ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಜೊತೆಗೆ ಆ ಚಹರೆ ಉಳ್ಳಂತವರು ಎಲ್ಲೇ ಕಂಡು ಬಂದರೂ ಕೂಡ ಮಾಹಿತಿಯನ್ನ ಕೊಡುವಂತೆ ಈಗಾಗಲೇ ಭಾರತೀಯ ಸೇನೆ ಹೇಳಿರುವಂಥದ್ದು. ಆದರೆ ಯಾರ್ಯಾರು, ಅವರ ಹೆಸರೇನು, ಎಲ್ಲಿನ ಮೂಲದವರು, ಅವರು ಪಾಕಿಸ್ತಾನ ಮೂಲದವರು ಅನ್ನೋದು ಈಗ ಕನ್ಫರ್ಮ್ ಆಗಿರುವಂಥದ್ದು. ಹೀಗಾಗಿ ಅವರ ಹುಡುಕಾಟದಲ್ಲಿ ಸೇನೆ ನಿರತವಾಗಿದೆ.